ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 72ನೆಯ ಅಧ್ಯಾಯವಾದ ಪ್ರಕೃತಿ ಪುರುಷ ನಿರ್ಣಯ, ಅಗಸ್ತ್ಯರಿಗೆ ರುದ್ರನು ವಿಷ್ಣುವೇ ಸರ್ವಾಂತರ್ಯಾಮಿ ಎಂಬುದನ್ನು, ತ್ರಿಮೂರ್ತಿಗಳ ಪೂಜಾ ವಿಧಾನವನ್ನು ತಿಳಿಸಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಸರ್ವಜ್ಞನು, ಸರ್ವಕರ್ತೃವು, ಭವನು, ರುದ್ರನು, ಪುರಾತನನೂ ಆದ ಪರಮೇಶ್ವರನನ್ನು ಶುದ್ಧನಾದ ಅಗಸ್ತ್ಯನು ಕೇಳುತ್ತಾನೆ. ದೇವ ತ್ರಿಲೋಚನ, ನೀನು ಬ್ರಹ್ಮ ವಿಷ್ಣು ಈ ಮೂವರು ದೀಪ ಅಗ್ನಿ ದೀಪಾಗ್ನಿ ಸಂಯೋಗಗಳಂತೆ ಸರ್ವಶಾಸ್ತ್ರಗಳಲ್ಲಿಯೂ ತ್ರಿಮೂರ್ತಿಗಳೆಂದು ವೇದತ್ರಯವೆಂದು ಹೇಳಿದೆ. ಆದರೆ ನಿಮ್ಮಲ್ಲಿ ಸರ್ವಗನಾರು? ಯಾವ ಕಾಲದಲ್ಲಿ ನಿನಗೆ ಪ್ರಾಧಾನ್ಯತೆ? ಯಾವ ಕಾಲದಲ್ಲಿ ವಿಷ್ಣುವಿಗೆ ಪ್ರಾಧಾನ್ಯ? ಯಾವಾಗ ಬ್ರಹ್ಮನಿಗೆ ಮುಖ್ಯತೆ? ಇದನ್ನು ನನಗೆ ಹೇಳು. ರುದ್ರನು ಹೇಳುತ್ತಾನೆ, ವಿಷ್ಣುವೇ ಪರಬ್ರಹ್ಮನು. ವೇದ ಸಿದ್ಧಾಂತ ಮಾರ್ಗಗಳಲ್ಲಿ ಅವನಿಗೆ ತ್ರಿಮೂರ್ತಿ ಭೇದವನ್ನು ಹೇಳಿದೆ.
ಮೂಢರು ಅದನ್ನು ಅರಿಯುವುದಿಲ್ಲ. ಪ್ರವೇಶ ಮಾಡು, ಹೋಗು ಎಂಬ ಅರ್ಥವುಳ್ಳ ವಿಶ್ ಎಂಬ ಧಾತುವಿಗೆ ಸ್ನು ಎಂಬ ಪ್ರತ್ಯಯವೂ ಸೇರಿ ವಿಷ್ಣು ಎಂದು ಸರ್ವ ದೇವತೆಗಳಲ್ಲೂ ಪ್ರವೇಶಿಸಿರುವ ಪರಮಾತ್ಮನು ಸನಾತನನು ಎಂಬ ಅರ್ಥವುಳ್ಳ ಪದವಾಗಿದೆ. ಆ ವಿಷ್ಣುವನ್ನೇ ದ್ವಿಜರು ದಶರೂಪನನ್ನಾಗಿಯೂ ಏಕರೂಪನನ್ನಾಗಿಯೂ ಕೀರ್ತಿಸುತ್ತಾರೆ. ಮಹಾಭಾಗನೇ, ಅವನು ಯೋಗೈಶ್ವರ್ಯವುಳ್ಳವನು, ಆದಿತ್ಯರೂಪಿಯೂ ಆಗಿರುವನು. ಯುಗ ಯುಗದಲ್ಲಿಯೂ ಮನುಷ್ಯ ಭಾವವನ್ನು ಪಡೆದು ಆ ಪರಮೇಶ್ವರನು ಸರ್ವದಾ ದೇವ ಕಾರ್ಯಗಳನ್ನು ಮಾಡುವನು, ನನ್ನನ್ನು ಸ್ತುತಿಸುವನು. ಲೋಕ ಮಾರ್ಗ ಪ್ರವರ್ತನೆಗಾಗಿಯೂ ದೇವ ಕಾರ್ಯಾರ್ಥ ಸಿದ್ಧಿಗಾಗಿಯೂ ನಾನು ಯಾವಾಗಲೂ ಆ ವಿಷ್ಣು ಬ್ರಹ್ಮರನ್ನು ಸ್ತುತಿಸುತ್ತೇನೆ. ಕೃತಯುಗದಲ್ಲಿ, ಶ್ವೇತದ್ವೀಪದಲ್ಲಿ, ಸೃಷ್ಟಿಕಾಲದಲ್ಲಿ ಬ್ರಹ್ಮನನ್ನು ಸ್ತುತಿಸುತ್ತೇನೆ, ಕಾಲನು ಆಗುತ್ತೇನೆ. ಬ್ರಹ್ಮನು ದೇವಾಸುರರು ಕೃತಯುಗದಲ್ಲಿ ಯಾವಾಗಲೂ ನನ್ನನ್ನು ಸ್ತುತಿಸುತ್ತಾರೆ. ಭೋಗವನ್ನು ಬಯಸುವ ದೇವತೆಗಳು ಲಿಂಗಮೂರ್ತಿಯಾದ ನನ್ನನ್ನು ಪೂಜಿಸುತ್ತಾರೆ. ಮೋಕ್ಷವನ್ನು ಬಯಸುವವರಾದರೆ ಮನಸ್ಸಿನಿಂದ ಸಹಸ್ರಶೀರ್ಷನಾದ ದೇವನನ್ನು ಪೂಜಿಸುತ್ತಾರೆ. ಅವನೇ ವಿಶ್ವಾತ್ಮನಾದ ಸಾಕ್ಷಾನ್ನಾರಾಯಣ ದೇವನು. ದ್ವಿಜೋತ್ತಮನೇ, ನಿತ್ಯವೂ ಬ್ರಹ್ಮಯಜ್ಞದಿಂದ ಪೂಜಿಸುವವರು ಬ್ರಹ್ಮನನ್ನು ಸಂತೋಷಪಡಿಸುತ್ತಾರೆ. ವೇದವು ಬ್ರಹ್ಮನೆಂದು ಕೀರ್ತಿಸಲ್ಪಡುವುದು. ನಾರಾಯಣ, ಶಿವ, ವಿಷ್ಣು, ಶಂಕರ, ಪುರುಷೋತ್ತಮ ಎಂಬ ಹೆಸರುಗಳಿಂದ ಸನಾತನನಾದ ಪರಬ್ರಹ್ಮನನ್ನೇ ಹೇಳಿದೆ. ಬ್ರಾಹ್ಮಣನೇ, ಕರ್ಮ ವೇದಯುಕ್ತರಾದವರಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ ನಾವು ಮೂವರು ಮಂತ್ರಾದ್ಯರು. ಇದರಲ್ಲಿ ವಿಚಾರ ಮಾಡಬೇಕಾಗಿಲ್ಲ. ನಾನು ವಿಷ್ಣು, ವೇದಗಳು, ಬ್ರಹ್ಮ, ಕರ್ಮಗಳು ಈ ಎಲ್ಲವೂ ಒಂದೇ. ವಿದ್ವಾಂಸನಾದವನು ಬೇರೆ ಎಂದು ಭಾವಿಸಬಾರದು. ಸುವ್ರತನೇ, ಪಕ್ಷಪಾತದಿಂದ ಬೇರೆ ವಿಧವಾಗಿ ಭಾವಿಸುವವನು ಪಾಪಪುರುಷನು. ಅವನು ಅದರಿಂದಲೇ ಘೋರ ನರಕಕ್ಕೆ ಹೋಗುವನು. ನಾನು ಬ್ರಹ್ಮನು, ವಿಷ್ಣುವು ಋಗ್ಯಜು ಸಾಮವೇದಗಳಾಗಿರುವುದರಿಂದ ದ್ವಿಜೋತ್ತಮರು ತ್ರಿಮೂರ್ತಿಗಳಲ್ಲೂ ಭೇದವನ್ನು ಎಲ್ಲರಿಗೂ ಹೇಳುವರು. ಇತಿ ಶ್ರೀ ವರಾಹಪುರಾಣೇ ಪ್ರಕೃತಿ ಪುರುಷ ನಿರ್ಣಯೇ 270ತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 73ನೆಯ ಅಧ್ಯಾಯವಾದ ರುದ್ರಗೀತೆ, ವೈರಾಜ ವೃತ್ತಾಂತ, ನೀರಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ರುದ್ರನು ನೀರಿನಿಂದ ದ್ವಾದಶಾದಿತ್ಯರು ಪರಮಾತ್ಮನು ಮೇಲೆದ್ದು ಬಂದುದನ್ನು ಕಂಡು ಅವರನ್ನು ಪ್ರಶ್ನಿಸಿದುದು, ಪರಮಾತ್ಮನು ದಿವ್ಯ ದೃಷ್ಟಿಯನ್ನಿತ್ತು ವಿಶ್ವರೂಪವನ್ನು ತೋರಿಸಿದುದು, ರುದ್ರನ ಪರಮಾತ್ಮಸ್ತುತಿ, ಪರಮಾತ್ಮನು ರುದ್ರನಿಗೆ ವರವಿತ್ತುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.